ವಾಸಿನಿ ವಿಶೇಷ ಸೀರಿಯಸ್ ಸಿಂಡ್ರೋಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣು ಮಕ್ಕಳಲ್ಲಿ ಅತಿಯಾಗಿ ಕಾಡುವಂತಹ PCOS ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಆಶಾ ರಾಣಿ ಇದ್ದಾರೆ. ಸೊ ಡಾಕ್ಟರ್, ಎಷ್ಟು ಪರ್ಸೆಂಟೇಜ್ ಹೆಣ್ಮಕ್ಳಲ್ಲಿ ಈ ಒಂದು ಸಿಂಡ್ರೋಮ್ ಅನ್ನ ಕಾಣಬಹುದು? ಇದು ಒಂದು ಮೋಸ್ಟ್ ಕಾಮನ್ ಹಾರ್ಮೋನಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಸ್ತ್ರೀಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಉಂಟಾಗುವ ಸಮಸ್ಯೆಗಳಲ್ಲಿ ಇದೊಂದು PCOD ಅನ್ನೋದು ತುಂಬ ಮೋಸ್ಟ್ ಕಾಮನ್ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಹಾಗಾಗಿ ಇದು ಪ್ರತಿ 100ರಲ್ಲಿ 5ರಿಂದ 10 ಜನರಲ್ಲಿ ನಾವು ನೋಡ್ಬೋದು ಮೋಸ್ಟ್ ಕಾಮನ್ ಆಗಿ. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅನ್ನುವಂಥದ್ದು ಇನಿಷಿಯಲ್ ಸ್ಟೇಜ್ ಇಂದ ಹಿಡಿದು ಯಾವ್ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ? ಕಾಂಪ್ಲಿಕೇಶನ್ಸ್ ಆಗಬೇಕಂದ್ರೆ ಫಸ್ಟ್ ಆಗಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇದು ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲದ ಕಾರಣ ಅವರಲ್ಲಿ ಇದೊಂದು ಇನ್ಫರ್ಟಿಲಿಟಿ ಆಗಿ ಶುರುವಾಗುತ್ತೆ ಅವರಲ್ಲಿ. ಸೊ ನಾನು ಆಗಲೇ ಹೇಳಿದೆ, ಈ ಒಬೆಸಿಟಿಯಿಂದ ಅರ್ಲಿ ಏಜಲ್ಲಿ ಅವರಲ್ಲಿ ಡಯಾಬಿಟೀಸ್ ಅಂತ ಶುರುವಾಗುತ್ತೆ. ಬಿಕಾಸ್ ಅಗೇನ್ ಇವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವರಲ್ಲಿ ಡಯಾಬಿಟೀಸ್ ಕಾಣ್ತೀವಿ, BP ಕಾಣ್ತೀವಿ, ಹೈಪರ್ ಟೆನ್ಷನ್ಸ್ ಅಂತ ಹೇಳ್ತೀವಲ್ವ, ಬ್ಲಡ್ ಪ್ರೆಷರ್ ಅವರಲ್ಲಿ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ ಅರ್ಲಿ ಏಜಲ್ಲಿ. ಪ್ಲಸ್ ಇವರಲ್ಲಿ ಸ್ಟ್ರೋಕ್ಸ್ ಆಗಲಿ, ಈ ಹಾರ್ಟ್ ಡಿಸೀಸಸ್ ಆಗಲಿ, ಈ ಮಾನಸಿಕ ಒತ್ತಡ ಅಂತ ಹೇಳ್ತೀವಿ. ಸೊ ಇದ್ರ ಜೊತೆ ಅವರಲ್ಲಿ ಡಿಪ್ರೆಷನ್ ಶುರುವಾಗುತ್ತೆ. ಪ್ಲಸ್ ಇವರಲ್ಲಿ ಒಂದು ತೂಕ ಜಾಸ್ತಿ ಇರೋದ್ರಿಂದ ಈ ಫೇಶಿಯಲ್ ಹೇರ್ ಗ್ರೋತ್ ಆಗ್ತಾ ಇರುತ್ತಲ್ವ, ಅವರಲ್ಲಿ ಎಕ್ಸೆಸ್ ಆಫ್ ಹೇರ್ ಗ್ರೋತ್ ಇರೋದ್ರಿಂದ ಸೊ ಅವರು ಯೂಶಲಿ ಅವಾಯ್ಡ್ ಮಾಡ್ತಾರೆ ಹೊರಗಡೆ ಹೋಗೋದಕ್ಕೆ. ಸೊ ಈ ತರ ಒಂದು ಸಮಸ್ಯೆ ಇದೆ. ಮಾನಸಿಕ ಪರಿಣಾಮ ಬಿದ್ದಾಗ ಅವರಲ್ಲಿ ಒಂದು ಡಿಪ್ರೆಷನ್ ಆಗಿ ನೋಡ್ತೀವಿ ನಾವು. ಸೊ ಈ ತರ ಅವರಲ್ಲಿ ನಾವು ಒಬೆಸಿಟಿ, ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಮಲ್ಕೊಂಡಾಗ ಅವರಲ್ಲಿ ಈ ಉಸಿರಾಟಕ್ಕೆ ಸ್ವಲ್ಪ ಮಂದಿ ಕಷ್ಟ ಆಗುತ್ತೆ. ಬಿಕಾಸ್ ಅಗೇನ್ ಈ ಒಬೆಸಿಟಿಯಿಂದ ಅವರಲ್ಲಿ ಒಂದು ಲಂಗ್ಸ್ಗೆ, ಈ ಶ್ವಾಸಕೋಶಕ್ಕೆ ಒತ್ತಡ ಬೀಳ್ತಾ ಹೋಗುತ್ತೆ. ಸೆಂಟ್ರಲ್ ಒಬೆಸಿಟಿ ನಾವು ಜಾಸ್ತಿ ನೋಡ್ತೀವಿ PCODಯಲ್ಲಿ. ಅಂದ್ರೆ ಈ ಹೊಟ್ಟೆ ಭಾಗ ಬೊಜ್ಜು ಜಾಸ್ತಿ ಇರುತ್ತೆ ಅವರಲ್ಲಿ. ಓಕೆ, ನಿಮ್ಮಲ್ಲಿ ಇದಕ್ಕೆ ಯಾವ ರೀತಿಯ ವಿಶೇಷ ಚಿಕಿತ್ಸೆ ಇದೆ ಅಂತ ಹೇಳಿ? ನಮ್ಮಲ್ಲಿ ಟ್ರೀಟ್ಮೆಂಟ್ ಹೇಳಬೇಕಂದ್ರೆ ಯೂಶಲಿ ಪೇಷಂಟ್ಸ್ ಬರ್ತಾರೆ. ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ, ಎಷ್ಟೋ ವರ್ಷಗಳಿಂದ ತೊಗೊತಿರ್ತಾರೆ, ಕೆಲವರು ತಿಂಗಳುಗಳಿಂದ ತೊಗೊತಿರ್ತಾರೆ, ಆದರೂ ಯಾವುದೇ ಥರ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ ಮೆಜಾರಿಟಿ ಪೇಷಂಟ್ಸ್ ಬಂದು. ಸೊ ಇವರಲ್ಲಿ ನಾವು ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ನಿಧಾನವಾಗಿ ರೆಡ್ಯೂಸ್ ಮಾಡ್ತಾ ಬರ್ತೀವಿ. ನಾವು ಕೊಡೋ ಟ್ರೀಟ್ಮೆಂಟಿಂದ ಅವರಲ್ಲಿ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದು ರೆಗ್ಯುಲರೈಸ್ ಆಗ್ತಾ ಬರುತ್ತೆ. ಇಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅವರೊಂದು ಹಿಸ್ಟ್ರಿ ತೊಗೋಬೇಕಾಗುತ್ತೆ. ಅವರಲ್ಲಿ ಯಾವ ಥರ ಈ ಥರ ಶುರುವಾಯಿತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ, ಈ ಥರ ಮುಟ್ಟಿನ ಸಮಸ್ಯೆ ಮನೆಯಲ್ಲಿ ಯಾರಿಗಾದ್ರೂ ಇತ್ತಾ, ಅಥವಾ ಈಗ ಏನಾದರೂ ಸ್ಟ್ರೆಸ್ ಇತ್ತಾ, ಅವರಲ್ಲಿ ಒಂದು ಈ ಕಾಸ್ ಅಂತ ಹುಡುಕ್ತೀವಿ. ಸೊ ಇದ್ರ ಹುಡುಕ್ದಾಗ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ನಾವು ಕೊಡ್ತಾ ಬರ್ತೀವಿ. ಆಗ ಅವರಲ್ಲಿ ಒಂದು ಈ ಮುಟ್ಟಿನ ಸಮಸ್ಯೆ ಒಂದು ತೊಂದರೆ ರೆಗ್ಯುಲರ್ ಆಗ್ತಾ ಬರುತ್ತೆ. ಆಗ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಏನಿದೆಯೋ ಅದನ್ನೊಂದು ಕರೆಕ್ಟಾಗಿ ನೋಡ್ಬೋದು ಅವರಲ್ಲಿ. ಸೊ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ನಾವು ಯಾವುದೇ ರೀತಿ ಕೊಡಲ್ಲ ಅವರಿಗೆ. ನಾವು ಅವರಲ್ಲಿ ಒಂದು ನ್ಯಾಚುರಲ್ ಮೆಡಿಸಿನ್ಸ್ ಕೊಡ್ತೀವಿ. ಅವರಲ್ಲೇ ಅದು ಉತ್ಪತ್ತಿ ಆಗೋ ಹಾಗೆ ಇರುತ್ತೆ. ಅದು ತುಂಬ ಸೇಫ್ ಇರುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ಸು ಪೇಷಂಟ್ಸ್ಗೆ ಇರಲ್ಲ. ಸೊ ಇದರಿಂದ ಅವ್ರಿಗೆ ತೂಕನೂ ಕಮ್ಮಿ ಆಗ್ತಾ ಬರುತ್ತೆ. ಮೇನ್ ಪ್ರಾಬ್ಲಮ್ ಆಗಿ ಅವ್ರಿಗೆ ತೂಕ ಜಾಸ್ತಿ ಇರುತ್ತೆ. ಪೇಷಂಟ್ಸ್ ಕೆಲವರು ಹೇಳ್ತಾರೆ, ನನಗೆ ಮುಟ್ಟಿನ ಸಮಸ್ಯೆಗಿಂತ ನನಗೆ ತೂಕ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಇದು ಅವರಲ್ಲಿ ಮೇನ್ ಆಗಿ ನೋಡ್ಬೋದು. ಫಸ್ಟ್ ತೂಕನೂ ಅವರಲ್ಲಿ ಕಂಟ್ರೋಲ್ ಆಗ್ತಾ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಪ್ಲಸ್ ಹೇರ್ ಫಾಲ್ ಹೇಳ್ತೀವಿ ಅವರಲ್ಲಿ, ಈ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೀವಿ. ಅಂದರೆ ಈ ಗಂಡಸರಲ್ಲಿ ಯಾವ ಥರ ಇಲ್ಲಿ ಫ್ರಂಟಲ್ ಬಾಲ್ನೆಸ್ ಇರುತ್ತೋ ಆ ಥರ ಇವರಲ್ಲಿ ಒಂದು ಶುರು ಆಗ್ತಾ ಇರುತ್ತೆ. ಸೊ ಅದನ್ನು ಕಮ್ಮಿ ಆಗ್ತಾ ಬರುತ್ತೆ. ಈ ಎಕ್ಸೆಸ್ ಹೇರ್ ಗ್ರೋತ್ ಏನಿರುತ್ತೋ ಮುಖದ ಮೇಲೆ ಅದನ್ನು ತಿನ್ನಾಗ್ತಾ ಬರುತ್ತೆ. ಸೊ ನಿಧಾನವಾಗಿ ಜನರಲ್ ಆಗಿ ಅವರಲ್ಲಿ ಒಂದು ಇಂಪ್ರೂವ್ಮೆಂಟ್ ನೋಡ್ತೀವಿ. ಜಸ್ಟ್ ಈಗ ಮೆನ್ಸಸ್ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಂಡು ಮೆನ್ಸಸ್ ಆಯಿತು ಅಂದ ತಕ್ಷಣ PCOD ಕ್ಯೂರ್ ಆಗಿಲ್ಲ. ಸೊ ಇಟ್ ಈಸ್ ಜಸ್ಟ್ ಯು ಹ್ಯಾವ್ ಕ್ಲಿಯರ್ಡ್ ಮೆನ್ಸಸ್ ಅಷ್ಟೇ. ಹಾರ್ಮೋನ್ ಮಾತ್ರ ತಗೊಂಡು ಮೆನ್ಸಸ್ ಅಷ್ಟೇ ಆಗಿದೆ. ಬಟ್ ಅಗೇನ್ ತೂಕ ಜಾಸ್ತಿ ಇರುತ್ತೆ, ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ಅದೆಲ್ಲನೂ ಇಂಪ್ರೂವ್ಮೆಂಟ್ ಆಗಬೇಕು. ಆಗಲೇ ನಾವು ಅದನ್ನೊಂದು ಕ್ಯೂರ್ ಅಂತ ಹೇಳ್ತೀವಿ. ಸೊ ಬೆಟರ್ಮೆಂಟ್ ಇನ್ ಜನರಲ್, ಟೋಟಾಲಿಟಿಯಲ್ಲಿ ಅವರಲ್ಲಿ ಜನರಲ್ ಆಗಿರಬೇಕು. ಹಾಗೆ ನಾವು ಕ್ಯೂರ್ ಅಂತ ಹೇಳ್ತೀವಿ. ನಾವು ಈ ಥರ ಮೆಡಿಸಿನ್ಸ್ ಕೊಡ್ತೀವಿ. ಅವರಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ, ಕ್ಯೂರು ಆಗುತ್ತೆ. ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡಬೇಕು. ಎಲ್ಲರಿಗೂ ಒಂದೇ ಟೈಮ್ ಇರಲ್ಲ. ಆ ಸ್ಟೇಜಲ್ಲಿ ಆ ಮೆಡಿಸಿನ್ಸ್ ಕೊಟ್ಕೊಂತ ಹೋಗ್ತೀವಿ. ಸೊ ಮುಖ್ಯವಾಗಿ ನಿಮ್ಮ ಹತ್ರ ಪೇಷಂಟ್ ಬಂದ ತಕ್ಷಣ ಯಾವ ಕಾರಣದಿಂದ, ರೀಸನ್ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವ, ಯಾವ ಕಾರಣದಿಂದ ಇವರಿಗೆ ಈ ರೀತಿ ಒಂದು ಸಿಂಡ್ರೋಮ್ ಆಗಿದೆ ಅನ್ನೋದು? ಯೂಶಲಿ ಹೆರಿಡಿಟರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಇದೇ ಹೆರಿಡಿಟ್ರಿಯಿಂದನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಥೈರಾಯ್ಡ್ ಅಂತ ಹೇಳ್ತೀವಿ. ಈ ಥೈರಾಯ್ಡ್ ಅನ್ನೋದು ಸೇಮ್ ರೋಗ ಲಕ್ಷಣಗಳು ಇರುತ್ತೆ PCODಗೆ. ಸೊ ಈವನ್ ಅವರು ತೂಕ ಜಾಸ್ತಿ ಆಗ್ತಿರುತ್ತೆ, ಹೇರ್ ಫಾಲ್ ಆಗ್ತಿರುತ್ತೆ, ಮೆನ್ಸಸ್ಸು ಮುಟ್ಟಿನ ಸಮಸ್ಯೆನೂ ಇರುತ್ತೆ. ಬಟ್ ಈ ಥೈರಾಯ್ಡ್ PCOD ಅಗೇನ್ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಯಾವ ಥರ ಅಂತಂದರೆ ಅಗೇನ್ ಟೆಸ್ಟ್ಸ್ ಹೇಳ್ತೀವಿ ನಾವು. ಈ ಹಾರ್ಮೋನಲ್ ಟೆಸ್ಟ್ಸ್ ಮಾಡಿಸ್ಬೇಕಂತ ಹೇಳಿದ್ವಲ್ಲ, ಈ ಹಾರ್ಮೋನಲ್ ಟೆಸ್ಟಿಂದ ಈ TSH ಅಂತ ಹೇಳ್ತೀವಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ ಅವರಲ್ಲಿ ಏರುಪೇರು ಆಗ್ತಾ ಇರುತ್ತೆ ಯೂಶಲಿ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ. ಸೊ ಇದು ಒಂದು ನಾವು ರೂಲ್ ಔಟ್ ಮಾಡಬೇಕು. ಅವರಲ್ಲಿ ಹೈಪೋಥೈರಾಯ್ಡ್ ಇದೆಯಾ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಹೈಪರ್ ಇದೆಯಾ ಅಂತ ನೋಡಿಬಿಟ್ಟು, ಮುಟ್ಟಿನ ಸಮಸ್ಯೆ, ಎಲ್ಲ ಮುಟ್ಟಿನ ಸಮಸ್ಯೆ ಥೈರಾಯ್ಡ್ ಆಗಿರಲ್ಲ, ಎಲ್ಲ ಮುಟ್ಟಿನ ಸಮಸ್ಯೆ PCOD ಆಗಿರಲ್ಲ. ಇಟ್ಸ್ ಜಸ್ಟ್ DUB ಅಂತ ಹೇಳ್ತೀವಿ, ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗು ಆಗಿರ್ಬೋದು. ಸೊ ಹೇಳಿದ್ನಲ್ವಾ, ಇಟ್ಸ್ ನಾರ್ಮಲ್ ಹಾರ್ಮೋನಲ್ ಜಸ್ಟ್ ರಿಲೇಟೆಡ್ ಇಂದನೂ ಆಗಿರ್ಬೋದು. ಸೊ ನಾವು ಅದನ್ನು ರೂಲ್ ಔಟ್ ಮಾಡಬೇಕು, ಯಾವ ಥರ ತೊಂದರೆ ಇದೆ ಅವ್ರಿಗೆ ಅಂತ. ಆಗ ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. PCOS ಬಗ್ಗೆ ಬಹಳಷ್ಟು ವೀಕ್ಷಕರಲ್ಲೂ ಕೂಡ ಹೆಣ್ಮಕ್ಳಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ. ಸೊ ಬಹಳಷ್ಟು ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.